ತುಳಸಿಯನ್ನು ಮನೆಗೆ ಸಮೃದ್ಧಿಯನ್ನು ತರುವ ಗಿಡವೆಂದರೆ ತಪ್ಪಾಗಲಾರದು. ಆದರೆ ತುಳಸಿ ಗಿಡವನ್ನು ನಾವು ಹೇಗೆ ನೋಡಿಕೊಳ್ಳುತ್ತೇವೆ ಎಂಬುದರ ಮೇಲೆ ಇದು ನಿರ್ಧರಿತವಾಗಿರುತ್ತದೆ. ತುಳಸಿ ಗಿಡವನ್ನು ನಾವು ಹೇಗೆ ನೋಡಿಕೊಳ್ಳಬೇಕು? ತುಳಸಿ ಎಲೆಗಳನ್ನು ಕೀಳುವಾಗ ಯಾವ ಮಂತ್ರ ಪಠಿಸಬೇಕು? ತುಳಸಿಯನ್ನು ಹೀಗೆ ನೋಡಿಕೊಳ್ಳಿ. ತುಳಸಿ ಸಸ್ಯವು ಅನೇಕ ಮನೆಗಳಲ್ಲಿ ಕಂಡುಬರುತ್ತದೆ. ಈ ಗಿಡವನ್ನು ದೇವರನ್ನು ಹೇಗೆ ಪೂಜಿಸಲಾಗುತ್ತದೆಯೋ ಹಾಗೆ ಪೂಜಿಸಲಾಗುತ್ತದೆ. ತುಳಸಿ ಗಿಡವನ್ನು ಪೂಜಿಸುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಸಂತುಷ್ಟಳಾಗಿ ಅವಳು ನಿಮ್ಮನ್ನು ಮೆಚ್ಚುವುದಲ್ಲದೆ ಪ್ರಪಂಚದ ಸೃಷ್ಟಿಕರ್ತನಾದ ವಿಷ್ಣುವಿನ ಆಶೀರ್ವಾದವನ್ನು ಸಾಧಕನ ಮೇಲೆ ಇರುತ್ತದೆ. ತುಳಸಿ ಸಸ್ಯಕ್ಕೆ ನಾವು ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಬೇಕು ಎಂಬುದು ನಿಮಗೆ ತಿಳಿದಿದೆಯೇ? ತುಳಸಿ ಸಸ್ಯಕ್ಕೆ ಸೇವೆ ಸಲ್ಲಿಸುವಾಗ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ನೀರು ನೀಡದ ದಿನಗಳು. ತುಳಸಿ ಗಿಡ ಸದಾಕಾಲ ಹಸಿರಾಗಿರಲೆಂದು ನೀರನ್ನು ಅರ್ಪಿಸಲಾಗುತ್ತದೆ. ಆದರೆ ನೀವು ತುಳಸಿ ಗಿಡಕ್ಕೆ ನೀರನ್ನು ನೀಡುವಾಗ ಭಾನುವಾರದ ದಿನದಂದು ಮತ್ತು ಏಕಾದಶಿಯ ದಿನದಂದು ನೀರನ್ನು ನೀಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಅಥವಾ ಈ 2 ದಿನದಂದು ತುಳಸಿ ಎಲೆಗಳನ್ನು ಕೀಳಬಾರದು. ಏಕೆಂದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಯು ವಿಷ್ಣುದೇವನಿಗೆ ಪ್ರಿಯವಾದ ಸಸ್ಯ ಹಾಗೂ ಈ 2 ದಿನಗಳು ವಿಷ್ಣುದೇವನಿಗೆ ವಿಶೇಷವಾದ ದಿನವಾಗಿದೆ. ಹಾಗಾಗಿ ಈ 2 ದಿನಗಳಲ್ಲಿ ನೀವು ತುಳಸಿಗೆ ನೀರನ್ನು ನೀಡಬಾರದು. ಯಾಕೆಂದರೆ ಈ 2 ದಿನಗಳಲ್ಲಿ ತುಳಸಿ ವಿಷ್ಣುದೇವನಿಗಾಗಿ ಉಪವಾಸ ವ್ರತವನ್ನು ಮಾಡುತ್ತಿರುತ್ತಾಳೆ. ಈ ಕೆಲಸವನ್ನು ಮಾಡಬಹುದು. ಕಾಲಕಾಲಕ್ಕೆ ತುಳಸಿ ಎಲೆಗಳನ್ನು ಮುರಿದು ಬೇರ್ಪಡಿಸಬೇಕು. ಹಾಗೆಯೇ ನೀವು ತುಳಸಿ ಎಲೆಗಳನ್ನು ಕೀಳುವಾಗ ಅವುಗಳನ್ನು ಕೀಳುವ ಮೊದಲು ತುಳಸಿ ದೇವಿಗೆ ನಮಸ್ಕರಿಸಿ ನಂತರ ಎಲೆಗಳನ್ನು ಕೀಳಬೇಕು. ಇದರೊಂದಿಗೆ ತುಳಸಿ ಎಲೆಗಳನ್ನು ಕೀಳುವಾಗ ತುಳಸಿಯ ಈ ಧ್ಯಾನ ಮಂತ್ರವನ್ನು ಜಪಿಸಿ. ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿವ್ಯಾಧಿ ಹರ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ ಮಾತಾಸ್ತುಳಸಿ ಗೋವಿಂದ ಹೃದಯಾನಂದಕಾರಿಣಿ ನಾರಾಯಣಸ್ಯ ಪೂಜಾರ್ಥಂ ಚಿನೋಮಿ ತ್ವಾಂ ನಮೋಸ್ತುತೆ. ತುಳಸಿಗೆ ಸಂಬಂಧಿಸಿದ ದಿಕ್ಕು. ತುಳಸಿ ಗಿಡವನ್ನು ನೆಡುವಾಗ ಯಾವಾಗಲೂ ಆ ಸ್ಥಳವನ್ನು ನೋಡಿಕೊಂಡು ನಂತರ ತುಳಸಿ ಗಿಡವನ್ನು ನೆಡಬೇಕು. ತುಳಸಿ ಗಿಡ ನೆಡುವ ಸ್ಥಳವು ಯಾವಾಗಲೂ ಸ್ವಚ್ಛತೆಯಿಂದ ಕೂಡಿರಬೇಕು. ತುಳಸಿ ಗಿಡವನ್ನು ನೆಡಲು ಪೂರ್ವ ದಿಕ್ಕನ್ನು ಅತ್ಯುತ್ತಮ ದಿಕ್ಕೆಂದು ಪರಿಗಣಿಸಲಾಗಿದೆ. ಇದರೊಂದಿಗೆ ಪೂರ್ವ ದಿಕ್ಕನ್ನು ಧನಾತ್ಮಕತೆಯಿಂದ ಅಥವಾ ಸಕಾರಾತ್ಮಕತೆ ತುಂಬಿರುವ ದಿಕ್ಕೆಂದು ಹೇಳಲಾಗುವುದು. ತುಳಸಿಗೆ ಯಾವಾಗಲೂ ಬೆಳಿಗ್ಗೆ ಮತ್ತು ಸೂರ್ಯಾಸ್ತದ ಮೊದಲು ನೀರುಣಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಮನೆಯಲ್ಲಿ ತುಳಸಿ ನೆಡುವುದರ ಪ್ರಯೋಜನವೇನು? ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಕಂಪನ ಹೆಚ್ಚಾಗುವುದು. ತುಳಸಿ ಇರುವ ಸ್ಥಳದಲ್ಲಿ ನಕಾರಾತ್ಮಕತೆಗೆ ಜಾಗವಿಲ್ಲ. ದೈವಿಕ ಶಕ್ತಿಯನ್ನು ನೀಡುವುದು. ಮನೆಯಲ್ಲಿ ಧನ ಧಾನ್ಯಕ್ಕೆ ಕೊರತೆ ಇರದು. ಮನೆಯಲ್ಲಿ ಸುಖ ಶಾಂತಿ ಸಂತೋಷ ನೆಲೆಯಾಗುವುದು. ಕೌಟುಂಬಿಕ ಸಮಸ್ಯೆಗಳೆಲ್ಲ ಪರಿಹಾರವಾಗುವುದು. ವಾತಾವರಣವನ್ನು ಶಾಂತವಾಗಿಡುವುದು. ತುಳಸಿ ಗಿಡವನ್ನು ನೀವು ನಿಮ್ಮ ಮನೆಯಲ್ಲಿ ನೆಡುವಾಗ ಈ ಮೇಲಿನ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು ತುಂಬಾ ಮುಖ್ಯವಾಗಿರುತ್ತದೆ. ತುಳಸಿ ಗಿಡವನ್ನು ಈ ಮೇಲಿನಂತೆ ನೋಡಿಕೊಳ್ಳುವುದರಿಂದ ಮನೆಯು ಯಾವಾಗಲೂ ಸಮೃದ್ಧಿಯಾಗಿರುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.